Hello, my dear children. I welcome you all for today's class. Dear children, ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಕಂಪ್ಲೀಟ್ ಮಾಡಿದ್ವಿ ಅಲ್ವೇನ್ರೋ. ಸೊ ಇವತ್ತು ಒಂದು ಹೊಸ ಚಾಪ್ಟರ್ನ ಶುರು ಮಾಡೋಣ ಮಕ್ಕಳೇ. ದಟ್ ಈಸ್ ಕನ್ಸ್ಟ್ರಕ್ಷನ್. ರೈಟ್, ಕನ್ಸ್ಟ್ರಕ್ಷನ್ ನಿಮ್ಗೇನು ಹೊಸದಲ್ಲ, ನೀವು 9th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ ಕನ್ಸ್ಟ್ರಕ್ಷನ್ಸ್ ಬಗ್ಗೆ. ಆ್ಯಂಗಲ್ಸ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ, ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ, ಇದೆಲ್ಲನೂ ನೀವು ಪ್ರಿವಿಯಸ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವೇನ್ರೋ. ಅದರದ್ದೇ ಮುಂದುವರೆದ ಭಾಗ ಮಕ್ಕಳೇ. ಸೊ ಇಲ್ಲೂ ಕೂಡ ನೀವು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತೀರಾ ಮತ್ತು ಟ್ಯಾಂಜೆಂಟ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ ಒಂದು ಸರ್ಕಲ್ಲಿಗೆ ಅಲ್ವಾ. ಸೊ ಟ್ರಯಾಂಗಲಲ್ಲಿ ವಿಶೇಷವಾಗಿ ನೀವಿಲ್ಲಿ ಸಿಮಿಲರ್ ಟ್ರಯಾಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಜೊತೆಗೆ ಸೊ ಒಂದು ಲೈನ್ ಸೆಗ್ಮೆಂಟಿಗೆ ರೇಷ್ಯೂವನ್ನು ಡ್ರಾ ಮಾಡೋದನ್ನು ನೀವು ಕಲ್ತ್ಕೋತೀರಾ. ಅಂದರೆ ಒಂದು ಲೈನ್ ಸೆಗ್ಮೆಂಟನ್ನು ಒಂದು ಪರ್ಟಿಕ್ಯುಲರ್ ರೇಷ್ಯೂನಲ್ಲಿ ಕಟ್ ಮಾಡೋದನ್ನು ನೀವು ಈ ಕ್ಲಾಸಲ್ಲಿ ಕಲ್ತ್ಕೋತೀರಾ. ಓಕೆನಾ ಮಕ್ಕಳೇ. ಸೊ ನೋಡೋಣ ಏನಿದೆ ಈ ಕನ್ಸ್ಟ್ರಕ್ಷನ್ ಚಾಪ್ಟ್ರಲ್ಲಿ ಅಂತ. ಓಕೆ, ಸೊ ದ ವೆರಿ ಫಸ್ಟ್ ಟಾಪಿಕ್ ಈಸ್ ಡಿವಿಷನ್ ಆಫ್ ಎ ಲೈನ್ ಸೆಗ್ಮೆಂಟ್. ಸೊ ಆಲ್ರೆಡಿ ಹೇಳ್ದಂಗೆ ಲೈನ್ ಸೆಗ್ಮೆಂಟನ್ನು ಡಿವೈಡ್ ಮಾಡೋದು. ಸೊ ನಮ್ಮ ಇಷ್ಟ ಬಂದಂಗೆ ಡಿವೈಡ್ ಮಾಡೋದಾ? ಇಲ್ಲ, ಪರ್ಟಿಕ್ಯುಲರ್ ರೇಷ್ಯೂನಲ್ಲಿ ಡಿವೈಡ್ ಮಾಡೋದು. ಸೊ ರೇಷ್ಯೂ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಇವಾಗ 1/2 ಇತ್ತು ಅಂತಂದರೆ, ಸೊ 1/2ನ ನಾವು ರೈಸ್ ಮಾಡ್ಕೊಂಡು ಹೋದರೆ ಸೊ ಅದನ್ನ 2/4 ಮತ್ತು 3/6 ಈ ಥರ ನಾವು ರೈಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಷ್ಟೇ ರೈಸ್ ಮಾಡಿದ್ರೂ ಕೂಡ ಅದ್ರ ರೇಷ್ಯೂ ಏನಾಗಿರುತ್ತೆ, 1:2ನೇ ಆಗಿರುತ್ತೆ ಅಲ್ವೇನ್ರೋ. ಸೊ ಆ ಥರ ಒಂದು ಪರ್ಟಿಕ್ಯುಲರ್ ರೇಷ್ಯೂನಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಹೇಗೆ ಕಟ್ ಮಾಡೋದು ಅಥವಾ ಡಿವೈಡ್ ಮಾಡೋದು ಅಂಥೇಳಿ ನಾವು ಇವತ್ತಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ ಮಕ್ಕಳೇ. ಓಕೆನಾ. ಸೊ ಈ ಒಂದು ಕನ್ಸ್ಟ್ರಕ್ಷನಲ್ಲಿ ಸೊ ಬಿಗಿನಿಂಗಲ್ಲಿ ನಿಮಗೆ 3 ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದರಲ್ಲಿ ಮೊದಲನೇದು ಕನ್ಸ್ಟ್ರಕ್ಷನ್ 6.1 ಏನಿದೆ ನೋಡೋಣ ಮಕ್ಕಳೇ. ಸೊ ನೋಡಿ, ಟು ಡಿವೈಡ್ ಎ ಲೈನ್ ಸೆಗ್ಮೆಂಟ್ ಇನ್ ಅ ಗೀವನ್ ರೇಷ್ಯೂ. ಗೀವನ್ ರೇಷ್ಯೂನಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಡಿವೈಡ್ ಮಾಡೋದು ಹೇಗೆ, ಓಕೆ, ಅದನ್ನು ನಾವಿವಾಗ ಡಿವೈಡ್ ಮಾಡೋಣ. ಅದಕ್ಕೋಸ್ಕರ ನಾವೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಗಿವನ್ ಎ ಲೈನ್ ಸೆಗ್ಮೆಂಟ್ ಎ ಬಿ, ವಿ ವಾಂಟ್ ಟು ಡಿವೈಡ್ ಇಟ್ ಇನ್ ದ ರೇಷ್ಯೂ m:n. m:n ಅಂತಂದರೆ ಗಿವನ್ ರೇಷ್ಯೂ ಅದು. ಸೊ ಇಲ್ಲಿ ಎ ಬಿ ಅನ್ನೋದು ಒಂದು ಲೈನ್ ಸೆಗ್ಮೆಂಟು, ಇದಕ್ಕೂ ಕೂಡ ಒಂದು ಪರ್ಟಿಕ್ಯುಲರ್ ಲೆಂತ್ ಏನು ಕೊಟ್ಟಿಲ್ಲ. ಸೊ ನಾವು ನಮಗೆ ಕನ್ವೀನಿಯೆಂಟ್ ಆಗುವಂಥ ಲೆಂತನ್ನು ನಾವು ಡ್ರಾ ಮಾಡ್ಕೋಬೋದು. ಅದೇ ಥರ m:n ಕೂಡ ಒಂದು ರೇಷ್ಯೂ, ಇದಕ್ಕೂ ಕೂಡ ನಮ್ಮ ಕನ್ವೀನಿಯೆಂಟಿಗೆ ನಾವು ರೇಷ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ವೇರ್ ಬೋತ್ m and n are positive integer. Remember children, m and n should be positive integer. To help you to understand it, we shall take m is equal to 3 and n is equal to 2. ಸೊ ನಮಗೆ m:n ಅಂತಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ವ್ಯಾಲ್ಯೂ ತೊಗೊಂಡು ನಾವು ಡಿವೈಡ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ m ಅಂತಂದರೆ m ಪ್ಲೇಸಿಗೆ ನಾವು 3 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, n ಅಂತಂದರೆ ನಾವು 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಇವಾಗ ಶುರು ಮಾಡೋಣ ಮಕ್ಕಳೇ. ಓಕೆ, ಸೊ ಮೊದಲು ನಾವು ಗಿವನ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಸೇ 6 ಸೆಂಟಿಮೀಟರ್, ಓಕೆನಾ, 6 ಸೆಂಟಿಮೀಟ್ರದ್ದು ಒಂದು ಲೈನನ್ನು ನಾವು ಡ್ರಾ ಮಾಡ್ಕೊಳ್ಳೋಣ, ಲೈನ್ ಸೆಗ್ಮೆಂಟನ್ನು. ಓಕೆನಾ. ಸೊ ಒಂದು ಪಾಯಿಂಟ್ಗೆ ನಾವು ಎ ಅಂತ ಹೆಸರು ಕೊಡೋಣ, ಇನ್ನೊಂದು ಎಂಡಿಗೆ ಬಿ ಅಂಥೇಳಿ ಹೆಸರು ಕೊಡೋಣ. ಇದು ಗಿವನ್ ಲೈನ್. ಓಕೆನಾ. ಸೊ ಈ ಗಿವನ್ ಲೈನನ್ನು ಹೇಗೆ ನಾವು ಡಿವೈಡ್ ಮಾಡೋದು? 3:2 ಫಾರ್ಮಲ್ಲಿ ಅಂತಂದರೆ ನೋಡಿ, m:n ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಮಕ್ಕಳೇ? 3:2. ಕರೆಕ್ಟ್ ಏನ್ರೋ. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ 3 ಮತ್ತು 2 ಎರಡೂ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. 3 + 2 ಎಷ್ಟಪ್ಪ? 5. ಸೊ 5 ಪಾರ್ಟ್ಸನ್ನು ಮಾಡ್ಕೋಬೇಕು. ಸೊ ಈ ಒಂದು ಲೈನ್ಗೆ ನಾವೇನು ಮಾಡೋಣ, ಡೌನ್ವರ್ಡಾಗಿ ಒಂದು ಲೈನ್ ಸೆಗ್ಮೆಂಟನ್ನು ನಾವು ಡ್ರಾ ಮಾಡ್ಕೊಳ್ಳೋಣ ಕಣ್ರು. ಅರ್ಥ ಆಗ್ತಿದೆಯಾ? ಸೊ ಸೇ ಸಮ್ ಎಕ್ಸ್, AX ಅಂತ ಒಂದು ಲೈನನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದೊಂದು ಅಕ್ಯೂಟ್ ಆ್ಯಂಗಲ್ ಆಗಿರಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಾ? ಅಕ್ಯೂಟ್ ಆ್ಯಂಗಲ್ ಆಗಿರಬೇಕು. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಈ ಒಂದು AX ಲೈನನ್ನು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, ರೇಷ್ಯೂ ಏನು ಕೊಟ್ಟಿರ್ತಾರೆ ಆ ರೇಷ್ಯೂ ಸಮ್ ಎಷ್ಟು ಬರುತ್ತೋ ಅಷ್ಟು ಪಾರ್ಟು ನಾವು ಈ ಲೈನನ್ನು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇದು 1:2 ಇದ್ದಿದ್ರೆ 1 + 2 ಎಷ್ಟಾಗ್ತಿತ್ತು? 3 ಆಗ್ತಿತ್ತು
ಅಲ್ವೇನ್ರೋ? ಅದೇ ಥರ 4:5 ಆಗಿದ್ದಿದ್ರೆ 4 + 5 ಎಷ್ಟಾಗ್ತಿತ್ತು? 9. ಆವಾಗ ನಾವು ಈ ಲೈನ್ ಸೆಗ್ಮೆಂಟನ್ನು 9 ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕಾಗಿತ್ತು. ಅರ್ಥ ಆಯ್ತಾ ಇವಾಗ? ಸೊ ನಮಗೆ 3:2 ಕೊಟ್ಟಿರೋದ್ರಿಂದ ನಾವು 5 ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಸೊ ಈಗ ನಾವು ಮೊದಲೇನು ಮಾಡೋಣ, ಪಾಯಿಂಟರನ್ನ ಎ ಅಲ್ಲಿ ಇಟ್ಕೊಳ್ಳೋಣ. ಸೊ ಸರ್ಟನ್ ರೇಡಿಯಸ್ ತೊಗೊಳ್ಳೋಣ ಇದರಲ್ಲಿ, ಓಕೆನಾ? ಸೊ ನಮ್ಗೆ ಕನ್ವೀನಿಯೆಂಟ್ ಆಗೋ ಥರ ರೇಡಿಯಸ್ ತೊಗೊಳ್ಳೋಣ. ರೇಡಿಯಸ್ ತೊಗೊಂಡು ನಾವು ಆರ್ಕನ್ನು ಡ್ರಾ ಮಾಡ್ತಾ ಹೋಗೋಣ, ಓಕೆನಾ? ಎಷ್ಟು ಪಾರ್ಟ್ ಮಾಡಬೇಕು ಮಕ್ಕಳೇ? 5 ಪಾರ್ಟ್ಸ್. 1 2 3 4 5. ಫೈವ್ ಪಾರ್ಟ್ಸ್ ಆಗಿ ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಸೊ ಈಗ ಪ್ರತಿಯೊಂದು ಪಾರ್ಟ್ಗೂ ನಾವು ನೇಮ್ ಕೊಡ್ತಾ ಬರೋಣ. ಪಾಯಿಂಟ್ ಎ ಇಂದ ಶುರುವಾಗಿರೋದ್ರಿಂದ ನಾವಿದನ್ನು A1, ಮತ್ತು ಇದನ್ನು A2, A3, A4 ಆ್ಯಂಡ್ A5 ಅಂತ ನೇಮ್ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ ಮಕ್ಕಳೇ? ನೋಡಿ, ಈ ಲಾಸ್ಟ್ ಪಾಯಿಂಟ್ ಇದೆಯಲ್ಲ A5, ಈ ಒಂದು ಪಾರ್ಟನ್ನು ನಾವು ಪಾಯಿಂಟ್ ಬಿಗೆ ನಾವು ಜಾಯಿನ್ ಮಾಡಿಬಿಡೋಣ ಕಣ್ರು. ಇದನ್ನು ಜಾಯಿನ್ ಮಾಡಿಬಿಡೋಣ, ಓಕೆನಾ? ಸೊ ವಾಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಕಂಪಾಸಸ್ಸಲ್ಲಿ ಒಂದು ಸರ್ಟನ್ ರೇಡಿಯಸ್ನ ತಗೊಂಡು ಪಾಯಿಂಟರ್ನ A5 ಇಟ್ಕೊಂಡು ಒಂದು ಆರ್ಕ್ನ ಡ್ರಾ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಸೊ ಆರ್ಕ್ನ ಡ್ರಾ ಮಾಡ್ಕೊಳ್ಳೋಣ ವಿತೌಟ್ ಚೇಂಜಿಂಗ್ ಮೆಷರ್ಮೆಂಟ್. ನೋಡಿ ಇಲ್ಲಿ ರೇಷ್ಯೂನಲ್ಲಿ, ಸೊ ಫಸ್ಟ್ ಒನ್ ಏನಿದೆ 3 ಇದೆ. ಸೊ ಆ 3ನ ಕೌಂಟ್ ಮಾಡ್ಕೊಳ್ಳೋಣ. 1 2 3 A3 ಅಲ್ವಾ? ವಿತೌಟ್ ಚೇಂಜಿಂಗ್ ಮೆಷರ್ಮೆಂಟು ನಾವು A3ನಲ್ಲಿ ಇಟ್ಕೊಂಡು ಇನ್ನೊಂದು ಆರ್ಕ್ನ ಡ್ರಾ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಬರೋಣ. ಇಲ್ಲಿ 2 ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಗುತ್ತೆ ಅಲ್ವೇನ್ರೋ? ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಗೆ ನಾವೇನಾದ್ರು ಒಂದು ನೇಮ್ ಕೊಟ್ಕೋಬೋದು. ಏನು ಕೊಡೋಣ? PQ ಅಂತ ಕೊಟ್ಕೊಳ್ಳೋಣ, ಓಕೆನಾ? PQ ಅಂತ ಕೊಟ್ಕೊಳ್ಳೋಣ. ಈಗ PQ ಡಿಸ್ಟೆನ್ಸನ್ನು ತಗೊಳ್ಳೋಣ, ಓಕೆನಾ? ಸೊ PQ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಈ ಆರ್ಕ್ ಎಲ್ಲಿ ಕಟ್ ಮಾಡಿದೆ ಆ ಪಾಯಿಂಟಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ, ಓಕೆನಾ? ಇವಾಗ ನಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಸೇ ಸಮ್ ಪಾಯಿಂಟ್ R, ಓಕೆನಾ? R ಅಂತೇಳಿ ನಾವು ಹೆಸರಿಟ್ಕೊಳ್ಳೋಣ. ಈಗೇನು ಮಾಡಬೇಕು? A3ಇಂದ ಪಾಯಿಂಟ್ Rನ ಜಾಯಿನ್ ಮಾಡಿ AB ಲೈನನ್ನು ಇಂಟರ್ಸೆಕ್ಟ್ ಮಾಡೋವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ. ಅರ್ಥ ಆಯ್ತೇನ್ರೋ? ಸೊ ಈಗ ಆ ಪಾಯಿಂಟು ಎಲ್ಲೋ ಟಚ್ ಮಾಡಿದೆಯೋ ಅದಕ್ಕೊಂದು ಹೆಸರು ಕೊಡೋಣ, C. Now AB line is divided in the ratio 3:2. That means AC ಮತ್ತು CB ಈ ಡಿಸ್ಟೆನ್ಸನ್ನು ನಾವು ತೊಗೊಂಡ್ರೆ, ಸೊ ಇದು ಯಾವ ರೇಷ್ಯೂನಲ್ಲಿ ಡಿವೈಡ್ ಆಗಿದೆ ಮಕ್ಕಳೇ? 3:2 ರೇಷ್ಯೂನಲ್ಲಿ ಡಿವೈಡ್ ಆಗಿದೆ. ಅರ್ಥ ಆಯ್ತಾ ಇವಾಗ ಹೇಗೆ ಡಿವೈಡ್ ಮಾಡೋದು ಅಂತ? ಓಕೆ ಚಿಲ್ಡ್ರನ್, ಯುವರ್ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಈಸ್ construction 6.2. To construct a triangle similar to a given triangle as per given scale factor. ಮಕ್ಕಳೇ, ಸ್ಕೇಲ್ ಫ್ಯಾಕ್ಟರ್ ಅಂತಂದರೆ ಏನೋ ಇರಬೇಕು ಅಂತ ಯೋಚನೆ ಮಾಡೋದು ಬೇಡ. ಸ್ಕೇಲ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ರೇಷ್ಯೂ, ಓಕೆನಾ? ಸೊ ಇಲ್ಲಿ ನಮಗೆ 2 ಟೈಪ್ ಬರುತ್ತೆ ಕಣ್ರು. 2 ಟೈಪ್ ಆಫ್ ಸ್ಕೇಲ್ ಫ್ಯಾಕ್ಟರ್ ಸಿಗುತ್ತೆ. ಅದರಲ್ಲಿ ಮೊದಲನೇದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು ಸ್ಕೇಲ್ ಫ್ಯಾಕ್ಟರ್ ಇದೆ 3/4. ಇಲ್ಲಿ ಡಿನಾಮಿನೇಟರ್ ಜಾಸ್ತಿ ಇದೆ, ನ್ಯೂಮರೇಟರು ಕಡಿಮೆ ಇದೆ. ಸೊ ಇನ್ನೊಂದು ಟೈಪ್ ಆಫ್ ಸ್ಕೇಲ್ ಫ್ಯಾಕ್ಟರ್ ಹೆಂಗಿರುತ್ತಪ್ಪ ಅಂತಂದರೆ ನ್ಯೂಮರೇಟರ್ ಜಾಸ್ತಿ ಇರುತ್ತೆ, ಡಿನಾಮಿನೇಟ್ರು ಕಡಿಮೆ ಇರುತ್ತೆ. ಈ ಸ್ಕೇಲ್ ಫ್ಯಾಕ್ಟರ್ನ ನೋಡಿಕೊಂಡು ನಾವು ಟ್ರಯಾಂಗಲ್ ಕನ್ಸ್ಟ್ರಕ್ಷನಲ್ಲಿ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಂಬಿಟ್ರೆ ಸೊ ಇದು ತುಂಬ ಈಸಿ ಮಕ್ಕಳೇ, ಓಕೆನಾ? ಸೊ ಫಸ್ಟ್ ಕೇಸು 3/4 ಅಂದರೆ ಡಿನಾಮಿನೇಟರ್ ಜಾಸ್ತಿ ನ್ಯೂಮರೇಟರ್ ಕಡಿಮೆ ಇರೋವಂಥದ್ದನ್ನ ನಾವು ನೋಡೋಣ. ಸೊ ಅದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳೇ. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಸಿಮಿಲರ್ ಟು ಎ ಗಿವನ್ ಟ್ರಯಾಂಗಲ್ ABC ವಿತ್ ಇಟ್ಸ್ ಸೈಡ್ಸ್ ಈಕ್ವಲ್ ಟು 3/4
ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. ಸೊ ನಾವು ಇವಾಗ ಒಂದು ಟ್ರಯಾಂಗಲ್ ಎ ಬಿ ಸಿನ ಕನ್ಸ್ಟ್ರಕ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಟ್ರಯಾಂಗಲ್ ಎ ಬಿ ಸಿ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ಟ್ರಯಾಂಗಲ್ಗೆ ನಾವು ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆದರೆ ಅದರ ಸೈಡ್ಸು ಯಾವ ರೇಷ್ಯೂನಲ್ಲಿ ಇರಬೇಕಪ್ಪ ಅಂತಂದರೆ 3/4 ರೇಷ್ಯೂನಲ್ಲಿ ಇರಬೇಕು. ಅರ್ಥ ಆಯ್ತಾ? ಸೊ ಈಗ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಸಿಮಿಲರ್ ಟ್ರಯಾಂಗಲ್ನ ಬೇರೆಲ್ಲೋ ಒಂದು ಕಡೆ ಕನ್ಸ್ಟ್ರಕ್ಟ್ ಮಾಡೋದಾ? ಇಲ್ಲ. ಎ ಬಿ ಸಿ ಟ್ರಯಾಂಗಲ್ ಏನಿರುತ್ತೆ ಅದ್ರ ಜೊತೆನೇ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಅಂದರೆ ಸ್ಕೇಲ್ ಫ್ಯಾಕ್ಟರು 3/4 ಇರೋದ್ರಿಂದ 3/4 ಇದನ್ನು ಯೂಸ್ ಮಾಡಿಕೊಂಡು ಒಂದು ಎ ಬಿ ಸಿ ಟ್ರಯಾಂಗಲ್ ಒಳಗಡೆ ಬರುತ್ತೆ, ಇಲ್ಲಾಂದರೆ ಔಟ್ಸೈಡ್ ಬರುತ್ತೆ. ನೋಡೋಣ, ಈ ಕೊಟ್ಟಿರುವಂಥ ಸ್ಕೇಲ್ ಫ್ಯಾಕ್ಟ್ರನ್ನ ಯೂಸ್ ಮಾಡಿಕೊಂಡು ನಾವು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಸೊ ಎ ಬಿ ಸಿ ಟ್ರಯಾಂಗಲ್ ಒಳಗಡೆನೇ ಟ್ರಯಾಂಗಲ್ ಬರುತ್ತಾ ಅಥವಾ ಎ ಬಿ ಸಿ ಟ್ರಯಾಂಗಲ್ಗೆ ಔಟ್ಸೈಡು ಸಿಮಿಲರ್ ಟ್ರಯಾಂಗಲ್ ಬರುತ್ತಾ ನೋಡೋಣ. ಓಕೆನಾ ಮಕ್ಕಳೇ? ಸೊ ಮೊದಲು ನಾವು ಜನರಲ್ ಆಗಿ ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋಣ ಕಣ್ರು. ಯೂಶ್ವಲಿ ನಾವು ಬಿ ಸಿನ ಬೇಸ್ ಆಗಿ ತಗೊಳ್ಳೋಣ. ಓಕೆನಾ? ಸೊ ಇದೇನು ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಇಲ್ಲ ಈ ಟ್ರಯಾಂಗಲ್ಗೆ. ಓಕೆನಾ? ಜನರಲ್ ಆಗಿ ತಗೋತಾ ಇರೋದು. ನಾವು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸೊ ಪರ್ಟಿಕ್ಯುಲರ್ ಆಗಿ ಸೈಡ್ಸ್ ಲೆಂತು ಅದೆಷ್ಟಿದೆ ಅಂತೇಳಿ ನೋಡಿಕೊಂಡು ನಾವು ತಗೋಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನಾವು ಇದನ್ನು ಬಿ ಸಿ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಇದಕ್ಕೆ ಇದಕ್ಕೆ ಒಂದು ಪಾಯಿಂಟ್ನ ತಗೊಳ್ಳೋಣ ಮಕ್ಕಳೇ. ಓಕೆ, ಸೊ ಮೋರ್ ದೆನ್ ಹಾಫ್ ತೊಗೊಂಡಿದ್ದೀನಿ, ಒಂದು ಆರ್ಕ್ ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಸರ್ಟನ್ ವ್ಯಾಲ್ಯೂ ತೊಗೊಂಡು ಈಗೊಂದು ಪಾಯಿಂಟ್ನ ತಗೊಳ್ಳೋಣ, ಸೇ ಎ. ಸೊ ರಿಮೆಂಬರ್ ಚಿಲ್ಡ್ರನ್, ಇದೊಂದು ಜನರಲ್ ಆಗಿ ತಗೋತಾ ಇರುವಂತಹ ಟ್ರಯಾಂಗಲ್. ಓಕೆನಾ? ಇದಕ್ಕೆ ಯಾವುದೇ ಸೈಡ್ ಮೆಜರ್ಮೆಂಟ್ನ ನಾವು ತಗೋತಾ ಇಲ್ಲ. ಈಗ ಎ ಬಿನ ಜಾಯಿನ್ ಮಾಡೋಣ. ಅದೇ ಥರ ಎ ಸಿಯನ್ನು ಜಾಯಿನ್ ಮಾಡೋಣ. ಓಕೆನಾ? ನಾವು ಎ ಬಿ ಸಿ ಇಸ್ ಅ ಗಿವನ್ ಟ್ರಯಾಂಗಲ್. ಓಕೆನಾ? ಸೊ ನಾವಿವಾಗ ಸ್ಕೇಲ್ ಫ್ಯಾಕ್ಟ್ರನ್ನ ನೋಟ್ ಮಾಡಿಟ್ಕೊಳ್ಳೋಣ, ವಿಚ್ ಇಸ್ 3/4 ಅಲ್ವಾ? ಸೊ ಲಾಸ್ಟ್ ಸೈಡ್ನ ಒಂದು ಲೈನನ್ನು ಹೇಗೆ ನಾವು ಡಿವೈಡ್ ಮಾಡಿದ್ವೋ ಅದೇ ಥರ ಡಿವೈಡ್ ಮಾಡೋದಕ್ಕೋಸ್ಕರ ನಾವು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಕೆಳಗಡೆಗೆ ಈ ಒಂದು ಟ್ರಯಾಂಗಲಿಂದ ಕೆಳಭಾಗಕ್ಕೆ ಅಕ್ಯೂಟ್ ಆ್ಯಂಗಲಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ, ಸೇ ಸಮ್ ಎಕ್ಸ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳೇ, ಇದೆರಡನ್ನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ. ಸೊ ಗಿವನ್ ರೇಷ್ಯೂನಲ್ಲಿ ಸೊ ಹೈಯೆಸ್ಟ್ ನಂಬರ್ ಯಾವುದಿರುತ್ತೆ, ಬಿಗ್ಗೆಸ್ಟ್ ನಂಬರ್ ಯಾವುದಿರುತ್ತೆ ಅಷ್ಟು ನಾವು ಇದನ್ನು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಆರ್ಕನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಅಮಾಂಗ್ 3 and 4 ಈಸ್ ಬಿಗ್ಗೆಸ್ಟ್. ಸೊ ನಾವೇನು ಮಾಡಬೇಕು ಮಕ್ಕಳೇ, 4 ಪಾರ್ಟ್ಸ್ ಆಗಿ ಈ ಲೈನ್ ಸೆಗ್ಮೆಂಟನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ. ಸೊ ಕಂಪಾಸಲ್ಲಿ ಸರ್ಟನ್ ರೇಡಿಯಸ್ನ ತೊಗೊಳ್ಳೋಣ ಮಕ್ಕಳೇ. ಪಾಯಿಂಟರ್ನ ಬಿನಲ್ಲಿ ಇಟ್ಕೊಂಡು ನಾವು ಆರ್ಕ್ಸನ್ನ ಡ್ರಾ ಮಾಡ್ಕೊಳ್ಳೋಣ. 1 2 3 4. ಓಕೆನಾ? ಸೊ 4 ಪಾರ್ಟ್ ನಾವು ಮಾಡ್ಕೊಂಡಿದ್ದೀವಿ. ಇದು ಬಿ ಪಾಯಿಂಟಿಂದ ಮಾಡಿರೋದ್ರಿಂದ ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ B1, B2, B3 ಆ್ಯಂಡ್ B4. ನೆಕ್ಸ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟು ನೋಡಿ ಮಕ್ಕಳೇ. ಇವಾಗ ನಾವಿಲ್ಲಿ ಡಿವೈಡ್ ಮಾಡ್ಕೊಂಡಿರುವಂಥ ಒಂದು ಆರ್ಕಿಂದ ಈ ಸಿ ಪಾಯಿಂಟ್ಗೆ ಜಾಯಿನ್ ಮಾಡಬೇಕು. ಸೊ ಯಾವ ಪಾಯಿಂಟಿಂದ ಜಾಯಿನ್ ಮಾಡಬೇಕು ನೋಡಿ ಮಕ್ಕಳೇ. ಸೊ ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಇರುತ್ತೋ ಆ ಪಾರ್ಟಿಂದ ನಾವು ಅದನ್ನು ಜಾಯಿನ್ ಮಾಡಬೇಕಾಗತ್ತೆ. ಸೊ ಡಿನಾಮಿನೇಟ್ರಲ್ಲಿ 4 ಇದೆ, ಹಾಗಾಗಿ ನಾವು ಫೋರ್ತ್ ಆರ್ಕಿಂದ ನಾವು ಸಿಗೆ ಜಾಯಿನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ ಇವಾಗ? ಸೊ B4ಇಂದ ನಾವೇನು ಮಾಡೋಣ, ಸಿಗೆ ಲೈನನ್ನು ಜಾಯಿನ್ ಮಾಡೋಣ. ಆಯಿತಾ? ಸೊ ನೆಕ್ಸ್ಟ್ ಅಗೇನ್ ಸರ್ಟನ್ ರೇಡಿಯಸ್ ತೊಗೊಳ್ಳೋಣ. ಕಂಪಾಸಲ್ಲಿ ಪಾಯಿಂಟರ್ನ B4ಅಲ್ಲಿ ಇಟ್ಕೊಳ್ಳೋಣ, ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ನ್ಯೂಮರೇಟ್ರಲ್ಲಿ ಏನಿದೆ ನಂಬರು ನೋಡಿ, ಸೊ 3 ಅಲ್ವಾ? ಹಾಗಾಗಿ ನಾವು B3ನಲ್ಲಿ ಇಟ್ಕೊಂಡು ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟು ಏನು ಮಾಡೋಣ,
ಸೇಮ್ ಆರ್ಕನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ ಅಲ್ವೇನ್ರೋ. ಸೇ ಸಮ್ ಪಿ ಆ್ಯಂಡ್ ಕ್ಯೂ. ಇವಾಗ ಏನು ಮಾಡಬೇಕು, ಪಿ ಕ್ಯೂ ಡಿಸ್ಟೆನ್ಸನ್ನು ತಗೋಬೇಕು ಅಲ್ವಾ. ಸೊ ಪಿ ಕ್ಯೂ ಡಿಸ್ಟೆನ್ಸ್ ತೊಗೊಂಡು ಈ ಸೆಕೆಂಡ್ ಆರ್ಕ್ ಎಲ್ಲಿ ಕಟ್ಟಾಗಿದೆ ಆ ಪಾಯಿಂಟನ್ನು ಇಟ್ಕೊಂಡು ನಾವು ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಸೇ ಸಮ್ ಪಾಯಿಂಟ್ ಆರ್. ಈಗ B3 ಇಂದ ಆರ್ ಪಾಯಿಂಟನ್ನು ಜಾಯಿನ್ ಮಾಡಿ BC ಲೈನ್ ಇಂಟರ್ಸೆಕ್ಟ್ ಆಗೋವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಸೊ ಇದು ಅಲ್ಲಿ ಹೋಗಿ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೋ ಅದನ್ನು C1 ಅಂತ ನಾವು ಅಥವಾ C' ಅಂತೇಳಿ ಅದನ್ನು ನೇಮ್ ಮಾಡ್ಕೊಳ್ಳೋಣ ಮಕ್ಕಳೇ. ಅರ್ಥ ಆಯ್ತಾ? ನಾವು ಅಗೇನ್ ದ ಸೇಮ್ ಪ್ರೊಸೀಜರ್. ಸೊ ಈಗೇನು ಮಾಡಬೇಕು, ಸರ್ಟನ್ ಆರ್ಕ್ ರೇಡಿಯಸ್ ತೊಗೊಂಡು ಆರ್ಕ್ ಡ್ರಾ ಮಾಡ್ಕೋಬೇಕು ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟು. ಪಾಯಿಂಟರ್ನ ಸಿನಲ್ಲಿ ಇಟ್ಕೋಬೇಕು, C' ಇಟ್ಕೋಬೇಕು. ಸೊ ಮತ್ತೆ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೋಬೇಕು. ಈಗ ಇದ್ರ ಡಿಸ್ಟೆನ್ಸು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಿದ್ರೆ ಇದ್ರದ್ದು ಡಿಸ್ಟೆನ್ಸನ್ನ ನಾವು ತಗೊಂಡು ಈ ಆರ್ಕ್ ಮೇಲೆ ಇನ್ನೊಂದು ಆರ್ಕನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. ಈಗ C' ಇಂದ ಆ ಪಾಯಿಂಟನ್ನು ನಾವೇನು ಮಾಡೋಣ ಮಕ್ಕಳೇ, ಜಾಯಿನ್ ಮಾಡೋಣ. ಜಾಯಿನ್ ಮಾಡಿ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕು, AB ಲೈನು ಮೀಟ್ ಆಗೋವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಅದು ಯಾವ ಪಾಯಿಂಟಲ್ಲಿ ಹೋಗಿ ಇಂಟರ್ಸೆಕ್ಟ್ ಮಾಡುತ್ತೋ ಅದು ನಮಗೆ A'. ಅರ್ಥ ಆಯ್ತಾ? ಇವಾಗ ನೋಡಿ, ನಮಗೆ ಕೊಟ್ಟಿದ್ದಂಥ ಟ್ರಯಾಂಗಲ್ ಯಾವುದು, ABC. ಅದಕ್ಕೆ ನಾವು 3/4 ಈ ರೇಷ್ಯೂನಲ್ಲಿ ಒಂದು ಸಿಮಿಲರ್ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಟ್ರಯಾಂಗಲ್ A'BC'. ಸೊ ದೇರ್ಫೋರ್ ನಾವು ಬರೆಯೋಣ A'BC' is similar to triangle ABC. ಇಷ್ಟೇ. ಅರ್ಥ ಆಯ್ತೇನ್ರು? ಓಕೆ ಚಿಲ್ಡ್ರನ್. ಸೊ ಇನ್ ಅವರ್ ಫಸ್ಟ್ ಕೇಸ್, ಸೊ ಸಿಮಿಲರ್ ಟ್ರಯಾಂಗಲ್ನ ನಾವು ಹೆಂಗೆ ಡ್ರಾ ಮಾಡಿದ್ವಪ್ಪ, ಸೊ ABC ಟ್ರಯಾಂಗಲ್ ಒಳಗಡೆನೆ ಸಿಮಿಲರ್ ಟ್ರಯಾಂಗಲ್ A'BC' ಬಂತು, ಹೌದಲ್ವಾ? ಅದು ಫಸ್ಟ್ ಕೇಸು. ಸೊ ನಾವು ವಿ ಆರ್ ಕಮಿಂಗ್ ಟು ಸೆಕೆಂಡ್ ಕೇಸ್. ಲೆಟ್ ಅಸ್ ಕನ್ಸ್ಟ್ರಕ್ಟ್ ದಟ್ ಸೆಕೆಂಡ್ ಕೇಸ್ ಟ್ರಯಾಂಗಲ್, ದಟ್ ಮೀನ್ಸ್ ಸಿಮಿಲರ್ ಟ್ರಯಾಂಗಲ್. ಸೊ ದ ಎಕ್ಸಾಂಪಲ್ ಈಸ್ construct a triangle similar to a given triangle ABC with its sides equal to 5/3 of the corresponding sides of the triangle ABC, that is of scale factor 5/3. ಇಲ್ಲಿ ನಮಗೆ ಸ್ಕೇಲ್ ಫ್ಯಾಕ್ಟರು 5/3 ಇದೆ. ಅಬ್ಸರ್ವ್ ದ ಸ್ಕೇಲ್ ಫ್ಯಾಕ್ಟರ್ ಚಿಲ್ಡ್ರನ್. ಸೊ ಹಿಯರ್ ನ್ಯೂಮರೇಟರ್ ಈಸ್ ಬಿಗರ್ ದ್ಯಾನ್ ದ ಡಿನಾಮಿನೇಟರ್, ರೈಟ್? ಸೊ ಈ ಒಂದು ಕೇಸಲ್ಲಿ ನಾವು ಟ್ರಯಾಂಗಲ್ನ, ದಟ್ ಮೀನ್ಸ್ ಸಿಮಿಲರ್ ಟ್ರಯಾಂಗಲ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ನೋಡೋಣ. ಓಕೆನಾ? ಸೊ ವೆರಿ ಫಸ್ಟ್ ಲೆಟ್ ಅಸ್ ಕನ್ಸ್ಟ್ರಕ್ಟ್ ಎ ಗಿವನ್ ಟ್ರಯಾಂಗಲ್ ABC. ಸೊ ಆಲ್ರೆಡಿ ಹೇಳ್ದಂಗೆ BCನ ಬೇಸ್ ಲೈನ್ ಆಗಿ ನಾವು ಕನ್ಸಿಡರ್ ಮಾಡೋಣ ಮಕ್ಕಳೇ. ಓಕೆನಾ? ಸೊ ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಂದ್ರೆ 3 ಪಾಯಿಂಟ್ ಬೇಕು ಅಲ್ವೇನ್ರೋ. ಸೊ ಹಾಗಾಗಿ ನಾವೊಂದು ABC ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಕಾಲ್ ಇಟ್ ಆಸ್ A. ಸೊ ಲೆಟ್ ಅಸ್ ಜಾಯಿನ್ AB ಆ್ಯಂಡ್ AC. So ABC is a given triangle. ಓಕೆನಾ? ಸೊ ಆ್ಯಸ್ ಯೂಶ್ವಲ್ಲು ನಾವು ಅದೇ ಥರ ಪಾಯಿಂಟ್ B ಇಂದ ಡೌನ್ವರ್ಡ್ಗೆ ಒಂದು ಅಕ್ಯೂಟ್ ಆ್ಯಂಗಲಲ್ಲಿ ಒಂದು ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡ್ಕೊಳ್ಳೋಣ ಮಕ್ಕಳೇ. ಸೇ ಸಮ್ ಲೈನ್ BX. ಓಕೆನಾ? ಸೊ ಇವಾಗ ಇಲ್ಲೂ ಕೂಡ ಅಷ್ಟೇ, ನಾವು ಇರೋದ್ರಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಇದು ಆರ್ಕ್ಸನ್ನ ನಾವು ಡ್ರಾ ಮಾಡ್ಕೋಬೇಕು. ನೋಡಿ 5 ಮತ್ತು 3ನಲ್ಲಿ ಯಾವ ನಂಬರ್ ಜಾಸ್ತಿ ಇದೆ, 5 ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಟು ಡಿವೈಡ್ ದಿಸ್ ಲೈನ್ ಇಂಟು 5 ಈಕ್ವಲ್ ಪಾರ್ಟ್ಸ್. ಓಕೆ? ಸೊ ಪಾಯಿಂಟರ್ನ B ನಲ್ಲಿ ಇಟ್ಕೊಳ್ಳೋಣ. B ನಲ್ಲಿ ಇಟ್ಕೊಂಡು ಆರ್ಕ್ಸ್ನ ಡ್ರಾ ಮಾಡ್ಕೊಳ್ಳೋಣ. 1
2 3 4 and 5. ಸೊ 5 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ನೇಮಿಂಗ್ ಮಾಡ್ಕೊಂಬಿಡೋಣ. ಇದು ಪಾಯಿಂಟ್ ಬಿ ಇಂದ ನಾವು ಡ್ರಾ ಮಾಡಿರೋದ್ರಿಂದ B1 B2 B3 B4 and B5. Remember children, in this case 3 is in denominator, so ನಾವು B3 ಇಂದ ಪಾಯಿಂಟ್ ಸಿಗೆ ಲೈನನ್ನು ಜಾಯಿನ್ ಮಾಡಬೇಕು. ಅರ್ಥ ಆಯ್ತಾ ಇವಾಗ? ಸೊ ಸ್ಕೇಲ್ ಫ್ಯಾಕ್ಟರಲ್ಲಿ ಅದು 5 ಲಾಸ್ಟ್ ಕೇಸಲ್ಲಿ ಏನಿತ್ತು 3/4 ಇತ್ತು. ಸೊ ಅದರಲ್ಲಿ ನಾವು ಹೈಯೆಸ್ಟ್ ನಂಬರು 4 ನಂಬರ್ ಆಫ್ ಪಾರ್ಟ್ಸ್ ಆಗಿ ಇದನ್ನ ಡಿವೈಡ್ ಮಾಡ್ಕೊಂಡಿದ್ವಿ. ಮತ್ತು ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಇತ್ತು ಆ ಪಾಯಿಂಟಿಂದ ಸಿಗೆ ಜಾಯಿನ್ ಮಾಡಿದ್ವಿ. ಅದೇ ಥರ ಇಲ್ಲೂ ಕೂಡ ಸೊ 5 is ಬಿಗ್ಗರ್, ಸೊ 5 ಪಾರ್ಟ್ಸ್ ಆಗಿ ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಮತ್ತು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಡಿನಾಮಿನೇಟ್ರಲ್ಲಿರುವಂಥದ್ದು 3. ಸೊ ನಾವು ಪಾಯಿಂಟ್ 3 ಇಂದ ಸಿನ ಜಾಯಿನ್ ಮಾಡ್ತಾ ಇದ್ದೀವಿ. ಇದೊಂದೇ ವ್ಯತ್ಯಾಸ ಮಕ್ಕಳೇ. ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಇರುತ್ತೋ ಆ ಪಾಯಿಂಟಿಂದ ಸಿಗೆ ಲೈನನ್ನು ಜಾಯಿನ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಜೊತೆಗೆ ಪಾಯಿಂಟ್ ಸಿ ಇಂದ ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಯಾಕೆ ಅಂತ ಒಂದು ಐಡಿಯಾ ಬಂತು ಅಂದ್ಕೊಳ್ತೀನಿ ಇವಾಗ. ಯಾಕೆ ಹೇಳಿ? ಆ ಪ್ರೀವಿಯಸ್ ಕನ್ಸ್ಟ್ರಕ್ಷನಲ್ಲಿ ಸಿಮಿಲರ್ ಟ್ರಯಾಂಗಲು ವಿದಿನ್ ದ ಸರ್ಕಲ್ ಬಂದಿತ್ತು. ಇವಾಗ ಸ್ಕೇಲ್ ಫ್ಯಾಕ್ಟರ್ ಚೇಂಜ್ ಇದೆ. ಸೊ ಔಟ್ಸೈಡ್ ಸರ್ಕಲ್ ಅಂತೀನಿ. ಸೊ ವಿದಿನ್ ಟ್ರಯಾಂಗಲ್ ಬಂದಿತ್ತು, ಈ ಸಲ ಔಟ್ಸೈಡ್ ದ ಟ್ರಯಾಂಗಲ್ ಬರುತ್ತೆ ಅಲ್ವೇನ್ರೋ? ಸೊ ಇವಾಗ ಆ್ಯಸ್ ಯೂಶ್ವಲು ನಾವು ಸರ್ಟನ್ ರೇಡಿಯಸ್ನ ತಗೊಂಡು ಏನು ಮಾಡೋಣ, ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಈ ಸಲ ಪಾಯಿಂಟರ್ನ B3ನಲ್ಲಿ ಇಟ್ಕೋಬೇಕು. ಅರ್ಥ ಆಗ್ತಿದೆಯಾ? ಪಾಯಿಂಟರ್ನ B3ನಲ್ಲಿ ಇಟ್ಕೋಬೇಕು. ಸೊ ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟು B5ಅಲ್ಲಿ ಇಟ್ಕೊಂಡು ನಾವು ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ B3 ಅಂತಂದರೆ ಇದು ಡಿನಾಮಿನೇಟ್ರಲ್ಲಿರುವಂಥ ಪಾಯಿಂಟು. ಫಸ್ಟ್ ಇಲ್ಲಿ ಡ್ರಾ ಮಾಡ್ಕೋಬೇಕು. ಆಮೇಲೆ ನ್ಯೂಮರೇಟ್ರಲ್ಲಿರುವಂಥ ಪಾಯಿಂಟ್ ಯಾವುದು? B5. ಸೊ ಆಮೇಲೆ ನೆಕ್ಸ್ಟ್ ಇದನ್ನು ಇಟ್ಕೊಂಡು ನಾವು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಸ್ಟೆಪ್ಪು? B3ನಲ್ಲಿ ಡ್ರಾ ಮಾಡಿರುವಂಥ ಆರ್ಕ್ದು ಡಿಸ್ಟೆನ್ಸನ್ನು ನಾವು ತೊಗೊಳ್ಳೋಣ ಮಕ್ಕಳೇ. ಸೊ ಡಿಸ್ಟೆನ್ಸ್ ಆಲ್ರೆಡಿ ಹೇಳ್ದಂಗೆ ಸಮ್ P and Q. ಈಗ PQ ಡಿಸ್ಟೆನ್ಸನ್ನು ತೊಗೊಳ್ಳೋಣ. ಓಕೆನಾ? ಸೊ PQ ಡಿಸ್ಟೆನ್ಸ್ ತೊಗೊಂಡು B5ಅಲ್ಲಿ ಡ್ರಾ ಮಾಡಿರೋಂಥ ಆರ್ಕ್ ಎಲ್ಲಿ ಕಟ್ಟಾಗಿದೆ ನೋಡಿ ಅಲ್ಲಿಟ್ಕೊಂಡು ಅದ್ರ ಮೇಲೊಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ಕಿದೆ, ಸಮ್ R. ಈಗ B5ಇಂದ Rನ ಜಾಯಿನ್ ಮಾಡೋಣ ಕಣ್ರು. ಜಾಯಿನ್ ಮಾಡಿ ಅದನ್ನು ಎಕ್ಸ್ಟೆಂಡ್ ಮಾಡೋಣ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡೋಣ? ಎಸ್, BC ಲೈನನ್ನು ಇಂಟರ್ಸೆಕ್ಟ್ ಆಗೋವರೆಗೂ ನಾವು ಅದನ್ನು ಎಕ್ಸ್ಟೆಂಡ್ ಮಾಡೋಣ. ಅಲ್ಲಿ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ ನಮಗೆ. ಕಾಲ್ ಇಟ್ ಆಸ್ C'. ಸೊ ರಿಪೀಟ್ ದ ಸೇಮ್ ಪ್ರೊಸೀಜರ್. ಸೊ ಟೇಕ್ ಸಮ್ ರೇಡಿಯಸ್. ಸೊ ಈ ಸಲ ಸಿನಲ್ಲಿ ಇಟ್ಕೊಂಡು ನೀವು ಆರ್ಕನ್ನು ಡ್ರಾ ಮಾಡಬೇಕು. ವಿತೌಟ್ ಚೇಂಜಿಂಗ್ ಮೆಜರ್ಮೆಂಟು C' ಇಟ್ಕೊಂಡು ನಾವೇನು ಮಾಡೋಣ, ಆರ್ಕನ್ನು ಡ್ರಾ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಏನು, ಈ ಆರ್ಕನ್ನು ಡಿಸ್ಟೆನ್ಸನ್ನು ತಗೊಳ್ಳೋಣ. ಎಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಲ್ಲಿ ಎಲ್ಲಿ ಬಂದು ಮೀಟ್ ಆಗಿದೆ AC ಲೈನ್ ಮತ್ತು BC ಲೈನ್ನ, ಅದರ ಡಿಸ್ಟೆನ್ಸ್ ತಗೊಳ್ಳೋಣ. ಈ ಒಂದು ಪಾಯಿಂಟರ್ ಮೇಲೆ ಇಟ್ಕೊಂಡು ಅದನ್ನು ಕಟ್ ಮಾಡೋಣ. ಈಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿಕ್ಕಿದೆ. ಸೊ ಈ ಕಡೆ AB ಲೈನನ್ನು ಕೂಡ ನಾವು ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡಿರಬೇಕು ಮಕ್ಕಳೇ. ಅರ್ಥ ಆಯ್ತಾ? ಈಗ ನಾವು C' ಮತ್ತು ಆ ಪಾಯಿಂಟ್ ಏನಿದೆ ಅದೆರಡೂ ಕೂಡ ಜಾಯಿನ್ ಮಾಡೋಣ ಕಣ್ರು. ಸೊ ಜಾಯಿನ್ ಎಲ್ಲಿವರೆಗೂ ಮಾಡೋಣ ಅಂದರೆ AB ಲೈನ್ ಇಂಟರ್ಸೆಕ್ಟ್ ಆಗೋವರೆಗೂ ಮಾಡೋಣ. ಅರ್ಥ ಆಗ್ತಿದೆಯಾ? AB ಲೈನ್ ಇಂಟರ್ಸೆಕ್ಟ್ ಆಗೋವರೆಗೂ ಮಾಡೋಣ. ಅದು ಹೋಗಿ ಎಲ್ಲಿ ಮೀಟ್ ಮಾಡಿದೆ ಆ ಪಾಯಿಂಟ್ಗೆ A' ಅಂತ ಹೆಸರು ಕೊಡೋಣ. ಅರ್ಥ ಆಯ್ತಾ? ಸೊ ಈಗ ನೋಡಿ, ABC ಇಸ್ ಅ ಗಿವನ್ ಟ್ರಯಾಂಗಲ್ ಆ್ಯಂಡ್ A', B, C' is a similar triangle to the triangle ABC. So ಬರ್ದ್ಬಿಡೋಣ. Therefore triangle A', B, C' is similar to triangle
ABC. ಅರ್ಥ ಆಯ್ತಾ ಮಕ್ಕಳೇ ಈಗ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಅಂತ? ಓಕೆ ಚಿಲ್ಡ್ರನ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಕಲ್ತ್ಕೊಂಡ್ವಿ, ಒಂದು ಗೀವನ್ ಲೈನ್ ಸೆಗ್ಮೆಂಟನ್ನು ರೇಷ್ಯೂನಲ್ಲಿ ಹೇಗೆ ಡಿವೈಡ್ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಜೊತೆಗೆ ಗೀವನ್ ಟ್ರಯಾಂಗಲಿಗೆ ಸಿಮಿಲರ್ ಟ್ರಯಾಂಗಲನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ 2 ಕೇಸಸಲ್ಲಿ ಕಲ್ತ್ಕೊಂಡ್ವಿ. ಒಂದು ಕೇಸು, ಸೊ ಸ್ಕೇಲ್ ಫ್ಯಾಕ್ಟರು ನ್ಯೂಮರೇಟ್ರ್ ಕಡಿಮೆ ಇದ್ದು ಡಿನಾಮಿನೇಟ್ರ್ ಜಾಸ್ತಿ ಇದ್ದಾಗ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು. ಅದೇ ಥರ ಸೆಕೆಂಡ್ ಸ್ಕೇಲ್ ಫ್ಯಾಕ್ಟರು ನ್ಯೂಮರೇಟ್ರ್ ಜಾಸ್ತಿ ಇದ್ದು ಡಿನಾಮಿನೇಟ್ರ್ ಕಡಿಮೆ ಇದ್ದಾಗ ಹೇಗೆ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನಾವು ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆಲ್ ಟುಡೇಸ್ ಕನ್ಸ್ಟ್ರಕ್ಷನ್. ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನನ್ನನ್ನು ಕೇಳಿ ಮಕ್ಕಳೇ. ಜೊತೆಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ ಮೈ ಡಿಯರ್ ಚಿಲ್ಡ್ರನ್, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್.